ವಸಂತ, ಎಂತದೆ? ಹೆಂಗದೆ? ಹೊಟ್ಟೆ ಕುಡಿತದ? ಎಂತ ಸುಸೂತ್ರ ಹೇಳೋದು ಇಲ್ಲ ಮಾರತಿ. ಯಾಕೆ ಹಿಂಗೆ ಮಾಡ್ತೀರೇನ? ಸ್ವಲ್ಪ ಸುಮ್ಮನಾರ ನಿತ್ಕೊಳ್ಳಿ ಮಾರ್ರ. ಅಲ್ಲಿ ನಿತ್ಕೊಂಡು ಏನು ಹೆಣ್ಣು ಮಾಡೋಕೆ ಈಚೆಗೆ ಬಂದು ನೋಡ್ಬಾರ್ದ? ನನ್ನ ಹತ್ರ ಕೇಳ್ತಿರಕ್ಕೆ ಎಂತ ಹೊಟ್ಟೆ ಕೊಡಿತದ ಎಂತದ? ಬೆಳಗ್ಗೆ ಇಟ್ಟಿದ್ದು ಇಲ್ಲೇ ಅದಾವ ಅದ್ಯಪ್ಪ. ಇಲ್ಲೊಂಚೂರು ಇದಾದಂಗೆ ಆಗಿದೆ. ಯಾವ ಕಾಗಿ ಬಂದು ಕೂತಿದ್ದು ಮಾಡವ ಅದೇ ಕೊಡ್ದಿದ್ದ ಎಂತದ ಗೊತ್ತಿಲ್ಲ. ಈಗ ಎಂತ ಮಾಡೋದು? ನಂಗೆ ಎತ್ತಿಚ್ಚಿಗೆ ಇದು ಮಾಡೋಕೆ ಒಂಥರ ಆತ. ನೀವು ಬರೋದಿಲ್ಲ, ಅಲ್ಲೇ ನಿಂತ್ಕೋತೀರಿ. ಅವ ಒಬ್ಬ ಹೋದವ ಏನೋ ಹೊಳೆ ಕಲ್ಲು ಇಳಿನೇ ಹೋದ್ನೇನೋ ಸಾತ್ಗಟ್ಟವ. 2 ದಿವ್ಸಕ್ಕೆ ಬರ್ತೀನಿ ಅಂತ ಹೋದವ, ಎಷ್ಟು ದಿವಸ ಆದರೂ ಪತ್ತಿಕ್ಕಿಲ್ಲ. ಅದಕ್ಕೆ ಹೇಳೋದು ಹಿಂಗಿದ್ದವನು ಮನೆ ಬದಿ ಸೇರಿಸಬಾರ್ದು ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಿ? ಹತ್ತು ಇಲ್ಲ ಇತ್ತು ಇಲ್ಲ ಆಗ್ಯದ. ತಂದೆಲ್ಲ ಸಾರ್ಟ್ ಮಾಡಿ ಇಟ್ಟು ಹೋಗ್ಯದಲ್ಲ. ನೀನು ಅಪ್ಪಂತಾಗಿದ್ದಿದ್ರೆ ಎಲ್ಲ ಸರಿ ಆತಿತ್ತು. ಇದ್ದಾಗೆಲ್ಲ ಸರಿ ಮಾಡ್ತಿತ್ತಲ್ಲ. ಬೇಡ ಬರೋದು ಬೇಡ ಅಂತೇಳಿ ಹೇಳ್ತಿದ್ದೆ ಮಗನ ಹತ್ರ. ಈಗ ಮಾಡು ಮತ್ತೆ. ಹಂಗಿದ್ದವನು ಮನೆ ಬದಿ ಸೇರಿಸಬಾರ್ದಂತೆ. ಮತ್ತೆ ಬರಲ್ಲ ಅಂತ ಎಂತ ಹೇಳ್ತೀಯ? ನೀನು ಬಗ್ಗಿ ಮಾಡೋಳು ಅಲ್ಲ, ಯಾರನ್ನಾರು ಬಂದು ಸೇರಕ್ಕೂ ಬಿಡೋಳಲ್ಲ. ಹೋತು ಸಂಸಾರದ ಕತೆ ಮುಟ್ಗಿತ್ತು. ಏನೋ ಹಂಗಾರೆ ಇನ್ನಾರು ಒಂದು ಸ್ವಲ್ಪ ಕಣ್ಣು ಬಿಡ್ಬೋದೇನೋ ಅಂತ ಮಾಡಿದ್ದೆ. ಇಲ್ಲಪ್ಪ, ಎಲ್ಲಿಂದ ಕರು ಹೋದ್ಮೇಲೆ ಇನ್ನು ದನ ಕೊಡಕ್ಕೆ ಮಾಡಿದ. ಹೇಳಿದೆ ಅವನಿಗೊಬ್ಬನಿಗೆ ಮೊನ್ನೆನೆಯ, ಹೋಗು ಆ ಡಾಕ್ಟ್ರನ್ನ ಬರೋಕ್ಕೆ ಹೇಳು ಅಂತ. ಅದಕ್ಕಾರು ಬಿಡ್ತಾ? ಇಲ್ಲೇ ಇದಕ್ಕೆಲ್ಲ ಒಂದು ಡಾಕ್ಟ್ರ್ ಎಂತಕ್ಕೆ ಸರಿ ಆತದೆ ಅಂತ. ಈಗ ನೋಡಿದ್ರೆ ಹಿಂಗೆ ಹೇಳ್ತದೆ. ನಿಮ್ಗೂ ನಾನು ಕಂಡ್ರೆ ಎಂತ ಕಾಣ್ತದೆ ನೋಡೋಣ ಹೇಳಿ. ನಾವೊಬ್ಳು ಇದ್ದಿದ್ದೆ ಹೆಚ್ಚಾಗ್ಯದ. ನಾನು ಎತ್ಲಾಗ ಹೇಳ್ದು ಹೋಗ್ಲಿ ಅಂತ ನೋಡ್ತೀರಾ? ಎಂತ ಕತೆ? ನಾನೇನು ಬೇಡ ಅಂದಿದ್ನಲ್ರಿ ಅಣ್ಣ ಡಾಕ್ಟ್ರ್ ಕರ್ಕೊಬರೋದ. ನಿನ್ನೆ ಸಾಯಂಕಾಲದಿಂದ ಹೇಳ್ತಿದ್ದೇನೆ, ಡಾಕ್ಟ್ರನ್ನ ಕರ್ಕೊಬಾ. ರತ್ನನ ಹೇಳಿದೆ, ಕೆಟ್ಲಿಗೆ ಬಾಯಿ ಹಾಕಲ್ಲ, ಅದು ಇದಾಗ್ಯದೆ ಅಂತ. ನೋಡಿದ್ರೆ ಬೇಡ ಅಂತ ಹೇಳ್ತು ಅಂತೀರಿ. ದೇವ್ರು ನನ್ನೊಂದು ಒಪ್ಪಿಗೆ ಅತ್ಲಾಗ್ರೆ ಹಾಕ್ಲೇ ಇಲ್ಲ. ಬೆಳಿಗ್ಗೆ 8 ಹೋಗೇನೆ ಡಾಕ್ಟ್ರನ್ನ ಕರ್ಕೊಂಡು ಗುಂಡ ಎಲ್ಲದನ್ನೇ ನೋಡಿ ಕರ್ಕೊಂಡೇ ಬರ್ತೀನಿ ಅಂತ. ಇಷ್ಟೊತ್ತಾದರೂ ಪತ್ತಿಕ್ಕಿಲ್ಲ. ಅವನಿಗೆ ಹೇಳಬೇಡಿ ನೀವು, ನನಗೆ ಹೇಳ್ತಾ ಕುತ್ಕೊಳ್ಳಿ. ಒಬ್ಬಳಾಗಕ್ಕೆ ಸಿಕ್ಕಿನಲ್ಲ, ಮಧ್ಯೆ ಇದರಲ್ಲಿ ಬಿಟ್ಟು ಬಿಸಾಕಿ ಹೋಗಿ ಕೂತದಲ್ಲ ಮನೇಲಿ. ಏನು ಇಷ್ಟೊಳ್ಳೆಳು ಅಂತಿದ್ರೆ ಸಂಸಾರ ಮಾಡ್ತದೆ ಮನೆ ಮಾಡ್ತದೆ ಅಂತ ಎಲ್ಲಿ ಹೋಗಿದ್ದೀಗ ಗೊತ್ತಿಲ್ಲ ಅದಕ್ಕೆ. ಎಲ್ಲಿ ಏನು ಮಾಡಬೇಕು, ಎಲ್ಲಿ ಇರಬೇಕು ನಾನು ಅಂತ. ಬಾಯಿ ಮುಚ್ಕೊಂಡು ಇದ್ರು ಒಂದಾತು. ಅದು ಹೆಂಗೆ ಮರತಿ? ನಿಂಗೆ ಅದು ಮನೆಗೆ ಬರ್ಬೇಕು ಅಂತ ಅನ್ಸಿದ್ದು ಹೆಂಗೆ? ಬುಡುಕು ಬಂತಲ್ಲ, ಕೆಲಸ ಮಾಡೋಕ್ಕೆ ಬೊಗ್ಗಲ್ಲ, ಹಂಗಾಗೇನ ಹೇಳ್ತಿದ್ದೆ. ಮಗಗೆ ಬೇರೆ ಮದುವೆ ಮಾಡ್ತೀನಿ, ಅದು ಬರೋದೇ ಬೇಡ ಅಂತ. ಈಗ ಎಂತಕ್ಕೆ ಬರ್ಬೇಕು? ಈಗಲ್ಲಿ ಹೋಗಿ ಕೂತದೆ. ಇದ್ದಷ್ಟು ದಿವಸ ಅದು ಮಾಡಿತ್ತಾ ಇಲ್ಲ ಏನು? ಅದೇ ನೆಂಟ್ರ ಮನೆಗೆ ಹೋಗಿ ಕೂರಕ್ಕೆ ಅಂತ ಕೂತದ? ಅಲ್ಲಿ ಹೋಗಿ ಕೂರಂಗೆ ಮಾಡಿದ್ದೆ ಯಾರು? ಏನು ಅದಕ್ಕೂ ನಾನೇ ಬಂದಿದ್ನನ್ರಿ. ಪ್ಯಾಟಲ್ ಹಂಗೆ ನಡು ರಸ್ತೆಲ್ಲೇ ಬಿಟ್ಟು ಬಾ ಅಂತ ನಾ ಹೇಳ್ಕೊಟ್ಟಿದ್ನಾ? ಎಲ್ಲ ತೆಗೆದು ನನ್ನ ತಲೆ ಮೇಲೆ ಹಾಕ್ತಿರಲ್ಲ. ಹೋಗಿದ್ರೆ ಆಸ್ಪತ್ರೆಗೆ ಕರ್ಕೊ ಬರ್ತೀನಿ ಅಂತ ಕರ್ಕೊ ಬರ್ಬೇಕಿತ್ತ, ಮತ್ತೆಂತಕ್ಕೆ ಬಿಟ್ಟು ಬಂದ್ರೆ? ಸುಮ್ಮನೆ ಕೂತ್ಕ ನೋಡು. ನನಗೆ ಮತ್ತೆ ಸಿಟ್ಟು ನತ್ತಿಗೆ ಇರಂಗೆ ಮಾಡಬೇಡ. ಮನೇಲಿ ಏನಾರು ಬಿಗು ಕೆಲಸ ಬಂದ ಕೂಡಲೇ ನಿಂಗೆ ಅದು ಮನೆಗೆ ಬರಲಿ, ಅದನ್ನು ಕರ್ಕೊ ಬರ್ಬೇಕಿತ್ತು ಅಂತ ಕಾಣ್ತದೆ. ಎಲ್ಲಿ ಹೇಳಿದ್ದೆ ನಿನ್ನ ಮಗನ ಹತ್ರ? ಮಗ ಅಲ್ಲಿ ಬಿಟ್ಟು ಬರೋಕೆ ನೀನು ಹೇಳ, ಬಂದ ಮೇಲೆ ಹೇಳ್ದ ಎಲ್ಲಿ ಹೋಗಿದೆ ಏನೋ ಹೋಗಿ ಕರ್ಕೊಬರೋಣ ಏನಾರು ಸುದ್ದಿ ಹೇಳ್ದ. ಈಗ ನಿನ್ನೆ ಇವತ್ತಿಂದ ಅದು ಹುಷಾರ್ ತಪ್ಪಕ್ಕೂ ಅವಾಗ ಗೊತ್ತಾಗ್ಯದ ನಿಂಗೆ ಮನೇಲಿ ಒಬ್ರು ಇರಬೇಕಿತ್ತು ಅಂತ. ಜ್ಞಾನಿತ ಇಷ್ಟು ದಿವಸ ಅಡುಗೆ ಮಾಡೋಕ್ಕೆ ಜನ ಇಲ್ದಿದ್ರೆ ಅಷ್ಟೇ ಹೊತ್ತು ಹೋಟ್ಲಿಂದ ತರಿಸ್ಕಿ ತಿಂತೀನಿ ಅಂತಿದ್ದೆ. ಎಷ್ಟು ದಿವಸ ತರಿಸ್ಕಿ ತಿಂತೀಯ? ಆಗಲಿ ಮರ, ನಾನು ಮಾತಾಡಲ್ಲ. ಹೋಗಿ ಬಂದು ನಾನೊಬ್ಳು ನಿಮ್ಮ ಕಣ್ಣಿಗೆ ಕಾಣ್ತೀನಿ ಬಿಟ್ಟರೆ ಬೇರೆ ಯಾರು ಕಾಣ್ತಾರೆ? ಹಾಂ ಬಂದೆ, ಮನೆ ಹತ್ರ ಬಂದೆ. ನೋಡಿ ಹೇಳ್ತೀನಿ, 1-2 ನಿಮಿಷ ನಾನೇ ಕಾಲ್ ಮಾಡ್ತೀನಿ. ಹೋಗಿ ನಮ್ಮ ಅಮ್ಮನ ಹತ್ರ ಕೇಳಿಕೊಂಡು ಹೆಂಗದೆ ಅಂತ ಹೇಳ್ತೀನಿ ಆಯ್ತಾ? ಅಮ್ಮ, ಕರ ಹೆಂಗದೆ? ಎದ್ದು ನಿಲ್ತದ ಬಿಟ್ಕೈಯಲ್ಲಿ? ಹೊಟ್ಟಿಗೆ ಅಂತಾರೆ ಕುಡ್ದದ? ಅಲ್ಲ ನಿಂಗೆ ಎಂತ ಆತ ಮಾರಯ್ಯ? ಅಪ್ಪಂದೊಂಥರ ಆದ್ರೆ ಮಗಂದೊಂಥರ. ಏನು ಹೊಡಿಯಕ್ಕೆ ಬಂದಾರ ಅಂತ ಕೇಳ್ತಿದ್ದೀಯಲ್ಲ, ಕರ ಹೆಂಗದೆ ಅಂತ? ಕರಿಗೆ ಹುಷಾರಿಲ್ಲ ಅಂತಾನೆ ಹೋಗಿ ಡಾಕ್ಟ್ರನ್ನ ಕರ್ಕೊಬಾ ಅಂತ ಹೇಳಿದ್ದಲ್ಲ ನಾನು.
ಅದನ್ನ ಬಿಟ್ಕೊಂಡು ಈಗ ನನ್ನ ಹತ್ರ ಬಂದು ಕೇಳ್ತಾ ಇದ್ದಾನೆ ಹೆಂಗದೆ ಏನು ಎತ್ತ ಅಂತ. ಹೋಗಿ ನೋಡು, ಅಲ್ಲಿ ಕಾಣ್ತದೆ. ಡಾಕ್ಟ್ರ್ ಹತ್ರನೇ ಹೋಗಿದ್ದೆ, ಅವರೇ ಹೇಳಿದ್ದು. ಮನೆಗೆ ಹೋಗಿ ನೋಡಿ ಕರು ಎದ್ದು ನಿಲ್ತದೆ, ಏನಾದ್ರು ಹೊಟ್ಟೆ ಕುಡಿತದೆ ಅನ್ನಂಗಿದ್ರು ಮಾತ್ರ ಬರ್ತೀನಿ, ಇಲ್ದಿದ್ರೆ ಬರೋಲ್ಲ, ಸುಮ್ಮನೆ ಬಂದರೂ ದಂಡ ಆಗ್ತದೆ, ಏನು ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ಯಾರೆ. ಏನು ಕುಡಿತದ ಹೊಟ್ಟಿಗೆ? ಅದನ್ನೊಂದಾರು ಹೇಳು ಮಾರತಿ. ಬೇಡ್ದಿದ್ದು ಬೇಕಾದಷ್ಟು ಮಾತಾಡೋಕೆ ಗೊತ್ತಾಗ್ತದೆ, ಈ ಕೇಳಿದ್ದಕ್ಕೆ ಹೇಳಕ್ಕೊಂದು ಏನು ನೋಡೋಣ. ಎಂತ ಆತ ನಿಂಗೆ? ಮಾತಾಡೋದನ್ನೇ ಸ್ವಲ್ಪ ನಿಧಾನದಿಂದ ಮಾತಾಡ ನೋಡೋಣ. ನಿಧಾನದಿಂದ ಮಾತಾಡೋದು ಜೋರಾಗಿ ಮಾತಾಡೋದು ಕಡೆಗೆ ಹೇಳ್ತೀನಿ. ಫಸ್ಟಿಗೆ ಒಂಚೂರು ಡಾಕ್ಟ್ರಿಗೆ ಹೇಳಿ ಬಂದ್ಕೋಬೇಕಲ್ಲ. ಎಂತ ಹೊಟ್ಟೆ ಕುಡಿತಾ ಇದೆಯೇನೆ? ಕುಡಿಯೋದು ಇಲ್ಲ, ಎಂಥದ್ದು ಇಲ್ಲ. ಕುಡಿಯೋಕ್ಕೆ ಅಂತ ಕುತ್ತಿಗೆ ನೆಟ್ಟಿಗೆ ಮಾಡ ಒಂಚೂರು ಬಾಯಿ ಹತ್ರ ಇಟ್ಟರೆ ಮತ್ತೆ ಹಂಗೆ ಕುತ್ತಿಗೆ ಅಡ್ಡ ಹಾಕ್ತದಪ್ಪ. ಎಂಥದೇನು ಎಂಥ ಸಸುತ್ರ ಹೇಳಾರು ಹೇಳ್ತೀರನ? ನಾನೇ ಹೋಗಿ ನೋಡ್ಕೊ ಬರ್ತೀನಿ ಅತ್ಲಾಗಿ. ನೀವೊಬ್ಬ ಸಾಧಾರಣಕ್ಕಿದ್ದ ಏನಿದು ಎಂತ ಆತು ಅಂತ ನೋಡೋದಪ್ಪ. ನನ್ನ ಮೇಲೆ ಎಂತಕ್ಕೆ ಹಿಂಗೆ ಹರಿ ಆಯ್ತಾ ಇದ್ದಾನೆ? ನಾನು ಎಂತ ಮಾಡಲಿ? ನಾನೇನು ಹೇಳಿದ್ನಾ ಕರಿಗಟ್ಟು ಬೀಳು ಅಂತ? ಓ, ಎಲ್ಲಿ ಕೂತ್ಕೇನೆ ಇತ್ಲಾಗ ತಿರ್ಗದೇ ಇಲ್ಲ. ಡಾಕ್ಟ್ರ್ ಹೇಳಿದ್ದೆ ಸರಿ, ಫೋನ್ ಮಾಡಿ ಹೇಳ್ತೀನಿ. ಹಲೋ ಹಲೋ ಡಾಕ್ಟ್ರೇ, ಇಲ್ಲ ಅದು ಕುತ್ತಿಗೆ ನೆಟ್ಟಗೆ ಮಾಡಲ್ಲ, ಕುಡಿಯಲ್ಲ ಕುತ್ತಿಗೆ ಸರ್ತ ನಿಲ್ಲೋದು ಇಲ್ಲ. ಎದ್ದು ಒರೆಸಿದ್ರೆ ಮತ್ತೆ ಹಾಗೆ ಅಡ್ಡ ಬೀಳ್ತದೆ. ಹಾಂ ಸರಿ ಬರೋದು ಬೇಡ ಬಿಡಿ, ಬರೋದು ಬೇಡ, ಹೋಗಲಿ. ಎಲ್ಲ ಒಂದೊಂದೇ ಹೋತಾ ಅದಾವು. ನಾನೊಬ್ಬ, ನನಗೆ ಈ ಮದುವೆ ಹಬ್ಬ ಎಂಥದೋ ಬೇಡಿತ್ತು. ಎಂಥ ಕಾರು ಮದುವೆ ಆದ್ನೇನು, ಒಂದಾಗಿದ್ದನ್ನೇ ಸರಿಯಾಗಿ ಬಾಳ್ಸೋಕ್ಕಾಗಲ್ಲ. ನೋಡಿದ್ರೆ ಎಂತ ಮಾರಯ್ಯ, ನಿಂಗೊಂದು ಎಂತ ಆತ? ಎಂತಕ್ಕೆ ಹಂಗೆ ಇದು ಮಾಡ್ತಿದ್ದೀಯ? ಬಾಳಿಸ್ಬೇಡ ಅಂತ ಯಾರು ಹೇಳಿದ್ರ? ಗುಂಡನ್ನ ಕರ್ಕೊ ಬರ್ತೀನಿ ಅಂತ ಹೇಳಿ ಹೋಗಿಯ. ಒಬ್ಬನೇ ಬಂದೆಯ, ನೋಡಿದ್ರೆ ಹಿಂಗೆ ಮಾಡ್ತಾ ಇದೀವ. ಗುಂಡು ಬಂದನ? ಗುಂಡು ಬರಲ್ಲ. ಅವ ಎಂತಕ್ಕೆ ಬರ್ಬೇಕು ನಿಂಗೆ? ಇದ್ದಷ್ಟು ದಿವಸನೂ ಏನು ಎಂತಕ್ಕೆ ಅಂಥವನ್ನೆಲ್ಲ ಸಾರ್ಟ್ ಮಾಡ್ಕೋಬಾರ್ದು, ಹಾಗೆ ಹಿಂಗೆ ಅಂತಿದ್ದೆ. ಈಗ ಹೋಗೇನೆ, ಎಲ್ಲರೂ ಇದ್ಕೊಂಡ್ಲಿ ಬಿಡು. ಬರೋದು ಇಲ್ಲ, ಎಂಥದ್ದು ಇಲ್ಲ. ಅಲ್ಲ, ಇದು ಒಳ್ಳೆ ಕಥೆ ಆತಲ್ಲ ಮರಯ್ಯ, ಅದನ್ನೇ ಸ್ವಲ್ಪ ಹೊಲ್ಲಕ್ಕೆ ಹೇಳ. ಎಂತಕ್ಕೆ ಅವನೊಮ್ಮೆ ಜೇಂಕರಿಸ್ತೀಯಲ್ಲ? ಎಂತಕ್ಕೆ ನಾ ಏನು ಅವ್ನು ಹೋಗು ಅಂದಿದ್ನಾ? ಅವ್ನು ಬರೋಕ್ಕೂ ಹೇಳ, ಹೋಗೋಕ್ಕೂ ಹೇಳ, ಎಲ್ಲ ನೀವೇ ಮಾಡ್ಕೊಂಡು ಈಗ ನನ್ನ ಮೇಲೆ ಇದು ಮಾಡಿದ್ರೆ ಅಲ್ಲೇ ಯಾರ ಮನೆಗೆ ಹೋಗಿದ್ನ ಎಂತದ? ಸ್ವಲ್ಪ ಅವ್ರನ್ನ ಕೇಳಿ ಎಲ್ಲದನೆ ಅಂತ ನೋಡಿ ಹೋಗಿ ಅವನ್ನೇ ಮಾತಾಡ್ಸಿದ್ರೆ ಆತಿತ್ತ. ನೀನು ಎಲ್ಲಿ ಕೂತು ಎಲ್ಲಿ ಎದ್ದು ಬಂದೇನ? ಹೆಂಗೆ ಅವ್ನು ಸಿಕ್ಕದ ಹೆಂಗೆ? ಬೇಡ ಅಮ್ಮ, ಬೇಡ, ನಂಗೆ ಸಿಟ್ಟು ಬರ್ಸ್ಬೇಡ. ಮತ್ತೆ ಹೇಳಿದ್ರೆ ಹೆದರ್ಸ್ತೀಯ, ಜೇಂಕರಿಸ್ತೀಯ ಅಂತೀಯ. ನಿಂಗೆ ಯಾರು ಹೇಳಿದ್ದೆ ನಾನು ಗುಂಡನ ಹತ್ರ ಹೋಗ್ಲಾ, ಅವ್ನು ನಂಗೆ ಸಿಕ್ಕಲ್ಲ ಮಾತಿಗೆ ಅಂತ? ಮಾತಿಗೆ ಸಿಕ್ಕಿದ್ದ, ಬರೋಲ್ಲ ನಾನು ಅಂತಲೇ ಹೇಳ್ದ. ಹೇಳಿ ಅಂತೆ ನನ್ನ ಮಗಗೆ ಬೇರೆ ಮದುವೆ ಮಾಡ್ತೀನಿ ಅಂಥೇಳಿ. ಸಣ್ಣಮ್ಮಿದ್ರೆ ಮಾತ್ರ ಬರ್ತೀನಿ ನಾನು, ಇಲ್ಲಿದ್ರೆ ಆ ಮನೆಗೆ ಬರೋಲ್ಲ. ನೀವು ಬೇರೆ ಮದುವೆ ಆಗೋದಾದ್ರೆ ನಾನು ಎಂತಕ್ಕೆ ಬರಲಿ, ನಾನು ಬೇರೆ ಆಧಾರ ಮನೆ ನೋಡ್ಕಿತೀನಿ ಅಂದ. ಯಾರನ್ನು ಕೇಳಿ ಹೇಳಿದ್ದೆ ನೀನು? ಯಾರನ್ನು ಕೇಳಿ ಹೇಳಿದ್ದೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ? ಯಾರಿಗೆ ಮಾಡ್ತೀಯ? ಯಾವ ಮಗಗೆ ಮಾಡ್ತೀಯ? ಅಲ್ಲ, ಇದಕ್ಕೆ ಎಂತ ಅಂತ ಹೇಳದಪ್ಪ? ಎಂತ ಅಂತ ಹೇಳಿದ್ರೆ ಏನಿಲ್ಲ, ನಿಮಗೆಲ್ಲ ನಾನೊಬ್ಳು ಇದ್ದಿದ್ದೇ ಹೆಚ್ಚಾಗಿ ಹೋಗಿದೆ. ಅಲ್ಲ, ಅವನ ಹತ್ರ ಸುದ್ದಿ ಸಲಾಕಿ ಎತ್ತಲ ನಾನು, ಮದುವೆ ಸುದ್ದಿಯ. ಏನು ನಾನು ಅವನ ಹತ್ರ ಮಗ ಕೊಟ್ಟು ಮಾತೇ ಆಡಲ್ಲ. ಎಂದು ಹೇಳಿನ? ಅವನ ಹತ್ರ ಮನೇಲಿ ಇರ್ಬೇಕಾದ್ರೆ ನಾನು ಸುದ್ದಿನೇ ಹೇಳ. ಆಮೇಲೆ ಅಂತಾನೆ ಎಲ್ಲ, ಆಮೇಲೆ ನಂಗೆ ಮಾತಿಗೆಲ್ಲಿ ಸಿಕ್ಕೇನೆ. ನಾ ಹೇಳೋದು ಹೆಂಗೆ? ಯಾರು ನೋಡಿದ್ರೆ ರೂಪ ಹೌದು ಅನ್ಬೇಕಲ್ಲ. ನಾ ಎಲ್ಲಿ ಹೇಳಕ್ಕೆ ಹೋಗಿ ಅವನ ಹತ್ರ? ಅವ ಎಂಥದ ಹೇಳನೆ ಅಂತ ಹೇಳಿ ನನಗೆ ಬಂದ್ಕೊಂಡು ಇದು ಮಾಡ್ತಿದ್ದೀಯಾ? ಅವನ ಹತ್ರ ಹೇಳಲ್ಲ, ಅವನ ಹತ್ರ ಹೇಳಿದ್ದಲ್ಲ ನೀನು, ರತ್ನನ ಹತ್ರ ಹೇಳಿ ಅಂತೆ. ಸೆಟ್ಲ್ಮೆಂಟ್ ಹುಡುಕ್ತಾ ಇದೆಯಂತೆ. ಅದು ಪೇಪರಿಗೊಂದು ಕೊಡ್ಲ. ಟಿ ವಿ ನೈನಲ್ಲೂ ಎಲ್ಲರೂ ಗೊತ್ತಿದ್ದೀರಿ, ಯಾರಿಗಾರು ಹೇಳ್ತಿತ್ತೆ ಏನಾದ, ಯಾರು ಗೊತ್ತಿಲ್ಲೇನೋ. ಇಡೀ ತಾಲೂಕಿಗೆ ಹೇಳ್ದಂಗೆ ಹೇಳಿದೆ. ಯಾರೊಬ್ಬರು ನೋಡಿದ್ರು ಹೌದನ್ನೋ ಮದುವೆ ಆತಿ ಅಂತೆ ಅಂತ ಕೇಳ್ತಾರೆ. ನಾನು ಹೆಂಗೆ ಮಕ್ಕ ತಗೊಂಡು ಹೊರಗಡೆ ಹೋಗ್ಬೇಕು? ನಿಂಗೆ ಏನು ನಾನು ಹೇಳಿದ್ನ ನಿನ್ನ ಹತ್ರ ಹೇಳಿದ್ನ ನಂಗೆ ಮದುವೆ ಮಾಡು ಅಂತ? ನಂಗೆ ಹೀಗೆಲ್ಲ ಮಾಡೋ ಬದಲು ಒಂದು ತೊಟ್ಟು ವಿಷಯ ಏನಾರು ಹಾಕಿ ಕೊಟ್ಟುಬಿಡು ಅಷ್ಟೇ. ನಾ ಇನ್ನೆಂತ ಹೇಳೋದು ಇಲ್ಲ.